ಎಲ್ಲ ಶಿವಭಕ್ತರ ಮನೆಯಲ್ಲಿ ಖಂಡಿತವಾಗೂ ಇರಬೇಕಾಗಿರುವಂತ ಮತ್ತೊಂದು ಸ್ಟ್ಯಾಚ್ಯೂ ಅಂದ್ರೆ ನಂದಿ. ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ. ಸೊ ದಿಸ್ ಇಸ್ ಅ ವೆರಿ ವೆಲ್ ಕಾರ್ವ್ಡ್, ಫೀಚರ್ ರಿಚ್, ವೆರಿ ಗುಡ್ ಲುಕಿಂಗ್, ಪ್ಯೂರ್ ಬ್ರಾಸ್ ಮೇಡ್ ಅಟ್ ಅ ವೆರಿ ವೆರಿ ರೀಸನಬಲ್ ಪ್ರೈಸ್. ಸೊ ನಮ್ಮಲ್ಲಿ ಎಲ್ಲಾ ತರ ನಂದಿ ಕಲೆಕ್ಷನ್ಸ್ ಇದೆ, ಫ್ರಮ್ ಆಲ್ ಸೈಜಸ್. ನೋಡಿ ಇದು ದೊಡ್ಡ ಸೈಜ್, ಇದು ನೋಡಿ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಇದೆ ನೋಡಿ, ಇದು ಪ್ಯೂರ್ ಬ್ರಾಸ್. ಈ ನಂದಿ ಬಂದ್ಬಿಟ್ಟು ಕಲರ್ ಮಾಡಿದ್ದೀವಿ, ಇದು ಕೂಡ ಬಹಳ ಅದ್ಭುತವಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಸಿಗುವಂತ ವೆರೈಟೀಸ್ ಆಫ್ ನಂದೀಸ್ಗೆ ಬಹಳ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಎಲ್ಲಾ ರೇಂಜಸ್, ಪ್ರೈಸ್ ರೇಂಜಲ್ಲೂ, ಎಲ್ಲಾ ಸೈಜಲ್ಲೂ, ಎಲ್ಲ ಕಲರ್ ಕಾಂಬಿನೇಷನ್ಸ್ ಅಲ್ಲೂ ಬಹಳ ಬಹಳ ಕ್ರಿಯೇಟಿವ್ ಆಗಿ ಮಾಡ್ತೀವಿ ನಾವು. ಇದು ನೋಡಿ, ಇದು ಸ್ಮಾಲ್ ನಂದಿ, ಇದು ಬಹಳ ಕ್ಯೂಟ್ ಆಗಿ ಅಂದವಾಗಿ ತುಂಬಾ ಚೆನ್ನಾಗಿದೆ. ಇದು ಇದು ದ ಮೋಸ್ಟ್ ಸೆಲ್ಲಿಂಗ್ ನಂದೀಸ್ ನಮ್ಮಲ್ಲಿ. ಇದು ಬಹಳ ಬಹಳ ರೀಸನಬಲ್ ಪ್ರೈಸ್, ವೆರಿ ಅಫೋರ್ಡಬಲ್. ಇದು ನೋಡಿ ಬಹಳ ಚಿಕ್ಕ ನಂದಿ, ದಿಸ್ ಇಸ್ ಇನ್ಫ್ಯಾಕ್ಟ್ ಮೇಡ್ ಅಪ್ ಆಫ್ ಪಂಚಲೋಹ ಅಂತ ಹೇಳ್ತೀವಿ. ಇದು ಕೂಡ ಚಿಕ್ಕದಾಗಿದ್ರು ಕೂಡ ಬಹಳ ಚೆನ್ನಾಗಿ ಕ್ರಿಯೇಟ್ ಆಗಿದೆ, ವೆರಿ ಗುಡ್ ಫೀಚರ್ ರಿಚ್ ನಂದಿ. ಸೊ ಈ ತರ ನಿಮ್ಗೆ ಎಲ್ಲಾ ಸೈಜಲ್ಲೂ, ಎಲ್ಲಾ ಕಾಂಬಿನೇಷನ್ಸ್ ಅಲ್ಲೂ, ಸ್ಟೋನ್ ವರ್ಕ್, ಕಲರಿಂಗ್ ಅಲ್ಲಿ ಎಲ್ಲ ನಿಮ್ಗೆ ವೆರಿ ವೆರಿ ರೀಸನಬಲ್ ಸಿಗುತ್ತೆ. ನಮ್ಮ ಕಲ್ಚರ್ ಅಲ್ಲಿ ಯಾಕೆ ನಂದಿನ ಇಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಎಲ್ಲಾ ತರ ಕೋರಿಕೆಗಳನ್ನ ಶಿವನ್ಗೆ ತಲುಪಿಸೋದು ನಂದಿ. ಇನ್ಫ್ಯಾಕ್ಟ್ ನಮ್ಮ ಹೇಳ್ತಿದ್ರು, ನಿನ್ ಕೋರಿಕೆ ಏನಾದ್ರು ಇದ್ರೆ ಹೋಗಿ ನಂದಿ ಕಿವಿಲ್ ಹೇಳಪ್ಪ, ಅವ್ರು ಶಿವನ್ ತಲುಪಿಸ್ತಾರೆ, ಅವ್ರು ಆಶೀರ್ವಾದ ಮಾಡ್ತಾರೆ ಅಂತ. ಸೊ ಆ ದೃಷ್ಟಿನ, ಆ ಕಲ್ಚರ್ನ ನಾವು ಕಾಪಾಡ್ಕೊಂಡು ಹೋಗೋಣ. ಬನ್ನಿ ನಂದಿಗಳನ್ನ ತಗೊಳ್ಳಿ, ಎಲ್ಲ ಸೇರಿ ಶಿವರಾತ್ರಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡೋಣ. ಥ್ಯಾಂಕ್ ಯು.